ಸ್ನೇಹಿತರೆ, ದೈವಾನ್ವೇಷಣೆ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದು ನಾವು 2ನೇ ಅರಸುಗಳ ಪುಸ್ತಕದ 6ನೇ ಅಧ್ಯಾಯದ ಮುಂದುವರೆದ ಭಾಗವನ್ನು ಧ್ಯಾನಿಸಲಿದ್ದೇವೆ. ದೇವರ ಮಾತಿನಂತೆ ದೇಶದಲ್ಲಿ ಕ್ಷಾಮ ಮುಗಿದರೂ ಅರಸನ ಹಸ್ತಕನು ಆಶೀರ್ವಾದವನ್ನು ಅನುಭವಿಸಲಿಲ್ಲ. ದುಷ್ಟರಿಗಾದ ದಂಡನೆಯನ್ನು, ಬರಗಾಲದ ಶಿಕ್ಷೆಯ ಮೂಲಕ ದೇವರ ನೀತಿಯನ್ನು ತಿಳಿದುಕೊಂಡು ನಮ್ಮನ್ನು ಪರೀಕ್ಷೆ ಮಾಡಿಕೊಡೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು 2ನೇ ಅರಸುಗಳ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಮೃದ್ಧಿ ಬರುತ್ತದೆಂಬ ಎಲೀಷನ ಮಾತು ನೆರವೇರಿದ್ದು ಎಂಬುದಾಗಿ. ಪ್ರಿಯರೇ, 6ನೇ ಅಧ್ಯಾಯದ ಘಟನೆಯನ್ನು 7ನೇ ಅಧ್ಯಾಯ ಮುಂದುವರಿಸುತ್ತದೆ. ಈ ದುರಾವಸ್ಥೆಗೆ ಎಲೀಷನೇ ಕಾರಣನೆಂದು ತಿಳಿದ ಅರಸನು ಅವನನ್ನು ಕೊಲ್ಲಲು ಒಬ್ಬ ಆಳನ್ನು ಕಳಿಸುತ್ತಾನೆ. ಆದರೆ ದೇವರು ಎಲೀಷನಿಗೆ ಮುನ್ನೆಚ್ಚರಿಕೆ ಕೊಟ್ಟು ಕ್ಷಾಮವು ಮರುದಿನದಲ್ಲಿ ಹೋಗಿಬಿಡುತ್ತದೆಂಬ ಶುಭವರ್ತಮಾನವನ್ನು ತಿಳಿಸಿದನು. 2ನೇ ಅರಸುಗಳು 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತನು, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋದಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗೋಧಿ ಹಿಟ್ಟು ಜವೆಗೋದಿಗಳ ಕ್ರಯ ಕಡಿಮೆಯಾಯಿತೆಂದರೆ ಬರವು ಕಡಿಮೆಯಾಯಿತೆಂದೇ ಅರ್ಥ. ವಸ್ತುಗಳು ಅಗ್ಗವಾಗಿ ದೊರಕುತ್ತವೆ. ಆದರೆ ಇಂಥ ಕಾರ್ಯವು ಹೇಗೆ ನಡೆಯಿತು? ಅರಾಮ್ಯರ ಸೈನ್ಯವು ಊರಿಗೆ ಮುತ್ತಿಗೆ ಹಾಕಿ ಯಾರೂ ಒಳಗಾಗಲಿ ಹೊರಗಾಗಲಿ ಹೋಗಲಾರದಂಥ ಪರಿಸ್ಥಿತಿ ಇದೆಯಲ್ಲ. ಬಹುಶಃ ಅರಸನು ಎಲೀಷನ ಧೈರ್ಯ ತುಂಬಿದ ಮಾತುಗಳನ್ನು ನಂಬಿದನೋ ಏನೋ. ಆದ್ದರಿಂದ ಎಲೀಷನಿಗೆ ಯಾವ ಕೇಡನ್ನೂ ಮಾಡದೆ ಬಿಟ್ಟುಬಿಟ್ಟನು. ಆದರೆ ಅರಸನ ಹಸ್ತಕನು ಈ ವಿಚಾರಕ್ಕೆ ಲೇವಡಿ ಮಾಡಿದನು. 2ನೇ ಅರಸುಗಳು 7ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಮರುದಿನ ಈ ಮಾತು ಅಕ್ಷರಶ ನೆರವೇರಿತು. ಈಗ ಊರ ಹೊರಗೆ ತುಂಬ ಕಷ್ಟದಲ್ಲಿ ಸಿಕ್ಕಿಬಿದ್ದ ಕೆಲವರ ಕಡೆಗೆ ನೋಡೋಣ. 2ನೇ ಅರಸುಗಳು 7ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಊರ ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕೋ? ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು. ಆದ್ದರಿಂದ ಹೊರಟು ಹೋಗಿ ಆರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಕುಷ್ಠರೋಗಿಗಳಾಗಿದ್ದರಿಂದ ಸಮಾಜದಿಂದ ಬಹಿಷ್ಕೃತರಾಗಿದ್ದರು. ತಮ್ಮ ಸಂಬಂಧಿಕರು ತಂದುಕೊಡುವ ಆಹಾರವನ್ನು ಎದುರು ನೋಡುತ್ತಿದ್ದರು. ಊರ ಒಳಗಿನವರೆಲ್ಲರೂ ಬರಗಾಲಕ್ಕೆ ತುತ್ತಾದ್ದರಿಂದ ಇವರಿಗಂತೂ ಯಾವ ಆಹಾರವೂ ದೊರಕಲಿಲ್ಲ. ನಾವು ಹೇಳಿದಂತೆ ಕುಷ್ಠರೋಗವು ಒಂದು ರೀತಿಯ ಪಾಪವಾಗಿದೆ. ನಮಗೆ ಅದು ಕಲಿಸುವ ಪಾಠವೇನೆಂದರೆ, ನಾವು ಕ್ರಿಸ್ತನ ಬಳಿಗೆ ಬರುವ ಮೊದಲು ಇಂಥದ್ದೇ ದುರಾವಸ್ಥೆಯಲ್ಲಿದ್ದೆವು. ಕುಷ್ಠರೋಗಿಗಳಂತೆ ಸತ್ತವರ ನಡುವೆ ಇದ್ದು ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೆವು. ಪ್ರಿಯರೇ, ಕುಷ್ಠರೋಗಿಗಳು ತಮಗೆ ಕಳಕೊಳ್ಳಲು ಏನೂ ಇಲ್ಲದಿರುವುದರಿಂದ ವೈರಿಗಳ ಕೈಯಲ್ಲಿ ಬೀಳಲು ಸಿದ್ಧರಾದರು. ಅವರು ಆರಾಮ್ಯರ ಪಾಳೆಯದ ಬಳಿಗೆ ಬಂದಾಗ ಅದು ಜನರಹಿತವಾಗಿತ್ತು. ಅಲ್ಲಿದ್ದ ದೊಡ್ಡ ಸೈನ್ಯವು ಏನಾಯಿತು? ಸುಮಾರು 100,000ಕ್ಕೂ ಹೆಚ್ಚಿನ ಸೈನಿಕರು ಅಲ್ಲಿದ್ದರು. 2ನೇ ಅರಸುಗಳು 7ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕರ್ತನು ಆರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು, ಇಸ್ರಾಯೇಲ್ಯರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ, ಕುದುರೆಗಳನ್ನು,
ಪಾಳೆಯದಲ್ಲಿದ್ದದೆಲ್ಲವನ್ನು ಬಿಟ್ಟು ತಮ್ಮ ಜೀವರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು ಎಂಬುದಾಗಿ. ಪ್ರಿಯರೇ, ಸಮೀಪಿಸುತ್ತಿರುವ ಸೈನ್ಯದ ಶಬ್ದವು ಅವರನ್ನು ಭಯಕ್ಕೊಳಪಡಿಸಿತು. ಆರಾಮ್ಯರು ಒಂದು ಕ್ರಮದಲ್ಲಿ ಸಂಚರಿಸುತ್ತಿರಲಿಲ್ಲ. ಅವರು ರಾತ್ರಿ ಹೊತ್ತಿನಲ್ಲೇ ಸಿಕ್ಕಿದ ದಾರಿಯಲ್ಲಿ ಓಡಿಹೋದರು. 2ನೇ ಅರಸುಗಳು 7ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಸೈನಿಕರು ಯುದ್ಧಕ್ಕೆ ಹೋಗುವಾಗ ತಮಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಜೊತೆಯಲ್ಲೇ ಕೊಂಡೊಯ್ಯುತ್ತಿದ್ದರು. ಸಮಾರ್ಯಕ್ಕೆ ಅವರು ಮುತ್ತಿಗೆ ಹಾಕಿದಾಗ ತಮಗೆ ದೀರ್ಘಕಾಲ ಯುದ್ಧ ಮಾಡಬೇಕಾಗಬಹುದೆಂದು ನೆನೆಸಿದ್ದರು. ಅವರು ಹೆದರಿ ಹಿಂದೆ ಓಡಿ ಹೋಗುವ ಅವಸರದಲ್ಲಿ ತಾವು ತಂದ ಆಹಾರ ಸಾಮಗ್ರಿಗಳನ್ನೆಲ್ಲ ಅಲ್ಲೇ ಬಿಟ್ಟು ಓಡಿ ಹೋದರು. ಅವರೆಲ್ಲ ಓಡಿ ಹೋದ ನಂತರದಲ್ಲಿ ಈ ಕುಷ್ಠರೋಗಿಗಳು ಪಾಳೆಯದೊಳಕ್ಕೆ ಹೊಕ್ಕು ಅಲ್ಲಿದ್ದ ಆಹಾರವನ್ನೆಲ್ಲ ತಮಗೆ ಸಾಕಾಗುವಷ್ಟು ತಿಂದರು. ಬಳಿಕ ಅಲ್ಲಿದ್ದ ಬೆಳ್ಳಿ ಬಂಗಾರಗಳಲ್ಲಿ ಬೇಕಾದಷ್ಟನ್ನು ತೆಗೆದು ಅಡಗಿಸಿಟ್ಟರು. 2ನೇ ಅರಸುಗಳು 7ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಆನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರ ಬಾಗಲಿಗೆ ಬಂದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಅವರ ಆಶ್ಚರ್ಯವು ಕಡಿಮೆಯಾಯಿತು. ಅವರು ಸ್ವಸ್ಥ ಬುದ್ಧಿಗೆ ಬಂದರು. ಊರ ಜನರು ಹಸಿವಿನಿಂದ ಬಳಲುತ್ತಿರುವಾಗ ನಾವಾದರೂ ಇಲ್ಲಿ ಹೊಟ್ಟೆ ತುಂಬ ತಿನ್ನುತ್ತಿದ್ದೆವಲ್ಲ, ಈ ಶುಭ ವರ್ತಮಾನವನ್ನು ನಾವು ಅವರಿಗೆ ತಿಳಿಸಲೇಬೇಕು ಅಂದರು. ನಮಗೆ ಇಲ್ಲಿ ದೊಡ್ಡ ಆತ್ಮಿಕ ಪಾಠವೊಂದಿದೆ. ಈಗ ನಾವು ದೇವರ ವಾಕ್ಯವನ್ನು ಅನುಭವಿಸುತ್ತಿದ್ದೇವೆ. ಈ ಶುಭವರ್ತಮಾನವನ್ನು ನಾವೇ ಅನುಭವಿಸಿ ಆನಂದಿಸುತ್ತಿದ್ದೇವೆ. ಆದರೆ ದೇವರ ವಾಕ್ಯವನ್ನು ಇತರರಿಗೂ ತಿಳಿಸಬೇಕಲ್ಲ. ಆತ್ಮಿಕವಾಗಿ ಹಸಿವೆಯಲ್ಲಿರುವವರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳುತ್ತಿದ್ದೇವೆಯೋ? ಅಗತ್ಯದಲ್ಲಿರುವವರಿಗೆ ದೇವರ ವಾಕ್ಯವನ್ನು ಹಂಚುವುದರಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ನನಗೆ ಮಾತನಾಡಲು ಬಾರದು, ಪ್ರಸಂಗಿಸಲಿಕ್ಕೂ ಹಾಡಲಿಕ್ಕೂ ಬಾರದು ಎಂದು ನೆವನಗಳನ್ನು ಹೇಳುತ್ತಾ ಕುಳಿತುಕೊಳ್ಳಬೇಡ. ಒಂದು ವೇಳೆ ದೇವರು ನಿನಗೆ ಹಣ ಮಾಡುವ ವರವನ್ನು ಮಾತ್ರ ಕೊಟ್ಟಿರಬಹುದು. ಈ ವರವು ನಿನಗೆ ದೇವರಿಂದಲೇ ಬಂದದ್ದಾಗಿರಬಹುದು. ಅದನ್ನು ದೇವರ ವಾಕ್ಯ ಹಂಚುವ ಸೇವೆಗೆ ಕೊಟ್ಟು ಬಲಪಡಿಸು. ನಮಗೆ ದೇವರು ಕೊಟ್ಟಿರುವ ಪ್ರತಿಯೊಂದು ತಲಾಂತನ್ನು ನಾವು ಆತನ ವಾಕ್ಯವನ್ನು ಪ್ರಸಂಗಿಸುವ ಕಾಲದಲ್ಲಿ ಉಪಯೋಗಿಸಬೇಕೆಂದು ಆತನ ಆಶೆಯಾಗಿದೆ. ಈ ಅತೀ ಅಗತ್ಯದ ಸಮಯದಲ್ಲಿ ನಾವು ಸುಮ್ಮನಿರುವುದು ಒಳ್ಳೆಯದಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಕುಷ್ಠರೋಗಿಗಳು ಅರಸನಿಗೆ ಈ ಒಳ್ಳೆಯ ಸುದ್ದಿ ತಿಳಿಸಿದಾಗ ಇಸ್ರಾಯೇಲ್ಯರು ಆರಾಮ್ಯರ ಪಾಳೆಯದೊಳಕ್ಕೆ ಹೋಗಿ ಅನೇಕ ಸಾವಿರ ಮಂದಿಗೆ ಸಾಕಾಗುವಷ್ಟು ಆಹಾರವನ್ನು ಅಲ್ಲಿ ಕಂಡುಕೊಂಡರು. ಆಹಾರ ಸಮೃದ್ಧಿಯಾಗಿ ದೊರಕಿತು. ಸಮಾರ್ಯದ ಸಂತೆಗಳಲ್ಲಿ ವಿಶೇಷ ಮಾರಾಟ ಉಂಟಾಯಿತು. ಅಗ್ಗವಾಗಿ ಆಹಾರ ದೊರಕಿತು. ಈಗ ಆಹಾರಕ್ಕಾಗಿ ಕತ್ತೆಯ ತಲೆಯನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಇರಲಿಲ್ಲ. ಬದಲಾಗಿ ಆಹಾರ ಧಾನ್ಯಗಳನ್ನೇ ಕೊಂಡುಕೊಳ್ಳಬಹುದಾಯಿತು. ಎಲೀಷನ ಪ್ರವಾದನೆಯು ಅಕ್ಷರಶಃ ನೆರವೇರಿತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2ನೇ ಅರಸುಗಳ ಪುಸ್ತಕದ 8, 9 ಮತ್ತು 10ನೇ ಅಧ್ಯಾಯಗಳ ಧ್ಯಾನದಲ್ಲಿ ಮುಂದಕ್ಕೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ದುಷ್ಟರಿಗಾದ ದಂಡನೆ ಎಂಬುದಾಗಿದೆ. ಪ್ರಿಯರೇ, ದೇವರ ಅದ್ಭುತವಾದ ಬಿಡುಗಡೆಯನ್ನು ಇಸ್ರಾಯೇಲ್ಯರು ಬಹು ಬೇಗನೆ ಮರೆತು ಪಾಪಗಳಿಗೆ ತಿರುಗಿಕೊಂಡರು. ಇದಕ್ಕಾಗಿ ಮತ್ತೊಮ್ಮೆ ಬರಗಾಲದ ಶಿಕ್ಷೆ ಉಂಟಾಯಿತು. ಮುಂದಕ್ಕೆ ನಾವು ನೋಡೋಣ ಎಲೀಷನು ಬರಗಾಲವನ್ನು ಮುಂತಿಡಿಸಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 8ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳುಹಿಸುವುದಕ್ಕಿರುತ್ತಾನೆ. ಆದದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಷ್ಟಿಯರ ದೇಶದಲ್ಲಿ 7 ವರ್ಷ ವಾಸವಾಗಿದ್ದಳು ಎಂಬುದಾಗಿ. ಪ್ರಿಯರೇ, ದೇಶದಲ್ಲಿ 7 ವರ್ಷ ಬರಗಾಲ ಬರಲಿಕ್ಕಿರುವುದರಿಂದ ಶೂನೇಮ್ಯಳಾದ ಸ್ತ್ರೀಯು ಆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ವಾಸ ಮಾಡಬೇಕೆಂದು ಎಲೀಷನು ಹೇಳಿದನು. ಆಕೆಯು ಎಲೀಷನ ಮಾತನ್ನು ನಂಬಿ ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಬರಗಾಲದ ಕಾಲವೆಲ್ಲ ಅಲ್ಲಿ ವಾಸಿಸಿದಳು. ಈ ಬರಗಾಲವು ಉತ್ತರದ ರಾಜ್ಯಕ್ಕೆ
ದೇವರಿಂದ ಬಂದ ದಂಡನೆಯಾಗಿತ್ತು. ಪ್ರಿಯರೇ, ನಮ್ಮ ದೇಶಕ್ಕೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸಂಭವಿಸಿದ ದುರ್ಘಟನೆಗಳು ದೇವರ ಎಚ್ಚರಿಕೆಯಾಗಿವೆ ಎಂದು ನಾನು ನಂಬುತ್ತೇನೆ. ಭೂಕಂಪ, ಬಿರುಗಾಳಿ, ಸುನಾಮಿ ಮತ್ತಿತರ ದುರಂತಗಳು ನಮ್ಮ ದೇಶಕ್ಕೆ ಕರ್ತನು ಎಚ್ಚರಿಕೆಗಾಗಿ ಕೊಟ್ಟವುಗಳಾಗಿವೆ. ನಾವು ಇದನ್ನು ತಿಳಿದುಕೊಂಡಿದ್ದೇವೆಯೋ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಶೂನೇಮ್ಯ ಸ್ತ್ರೀಯ ಭೂಮಿ ಮರಳಿ ಅವಳಿಗೆ ದೊರೆತದ್ದು ಎಂಬುದಾಗಿ ನೋಡೋಣ. 2 ಅರಸುಗಳು 8ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು. ಆ ಸಮಯದಲ್ಲಿ ಅರಸನು ದೇವರ ಮನುಷ್ಯನ ಸೇವಕನಾದ ಗೇಹಜಿಗೆ, ಎಲೀಷನು ಮಾಡಿದ ಎಲ್ಲ ಮಹತ್ಕಾರ್ಯಗಳನ್ನು ನನಗೆ ವಿವರಿಸು ಎಂದು ಆಜ್ಞಾಪಿಸಿದ್ದನು. ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನು ಗೇಹಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲ ಮನೆಗಳಿಗಾಗಿ ಮೊರೆಯಿಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಕೂಡಲೇ ಗೇಹಜಿಯು, ಅರಸನೇ, ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆಯು ಇವನ ತಾಯಿ ಎಂದು ಹೇಳಿದನು. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆಯೇ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಹೋಗಿ ಈಕೆಯ ಹೊಲ ಮನೆಯನ್ನು, ಈಕೆಯು ದೇಶವನ್ನು ಬಿಟ್ಟಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬರಗಾಲವು ಮುಗಿದು ಆ ಶೂನೇಮ್ಯ ಸ್ತ್ರೀಯು ತನ್ನ ಮೊದಲಿನ ಮನೆಗೆ ಹಿಂತಿರುಗಿ ಬಂದಳು. ಬಹುಶಃ ಆಕೆಯ ಮನೆಯಲ್ಲಿ ಬೇರೆ ಯಾರೋ ವಾಸಿಸುತ್ತಿದ್ದಿರಬೇಕು. ಅದೇ ಸಮಯದಲ್ಲಿ ದೇವರ ಏರ್ಪಾಡಿನಂತೆ ಅರಸನು ಎಲೀಷನು ನಡೆಸಿದ ಕೆಲವು ಮಹತ್ಕಾರ್ಯಗಳ ಕುರಿತಾಗಿ ವಿಚಾರಿಸುತ್ತಿದ್ದನು. ಗೇಹಜಿಯು ಈ ಕುರಿತು ತಿಳಿಸುತ್ತಾ ಆ ಶೂನೇಮ್ಯಳ ಮಗನು ಸತ್ತವನಾಗಿದ್ದವನನ್ನು ಬದುಕಿಸಿದ್ದನ್ನೂ ತಿಳಿಸಿದನು. ಆಕೆಯ ಆಸ್ತಿಯನ್ನೆಲ್ಲ ಆಕೆಗೆ ಹಿಂತಿರುಗಿಸಬೇಕೆಂದು 7 ವರ್ಷಗಳ ಅದರಲ್ಲಿನ ಆದಾಯವನ್ನೂ ಕೊಡಬೇಕೆಂದು ಅರಸನು ಅಪ್ಪಣೆ ಕೊಟ್ಟನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಧ್ಯಾನ ಮಾಡೋಣ. ಹಜಾಯೇಲನ ದ್ರೋಹವನ್ನು ಎಲೀಷನು ಮುಂತಿಳಿಸಿದ್ದು ಎಂಬ ವಿಚಾರವನ್ನು. ಪ್ರಿಯರೇ, ಎಲೀಷನ ಜೀವಿತದಲ್ಲಿನ ಇನ್ನೊಂದು ಘಟನೆಯನ್ನು ನಾವು ಇಲ್ಲಿ ನೋಡುತ್ತೇವೆ. ಆರಾಮ್ಯರ ಅರಸನು ಎಲೀಷನನ್ನು ಹಿಡಿದು ಕೊಲ್ಲಿಸಬೇಕೆಂದಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಆದರೆ ಈಗ ಅರಸನು ವೃದ್ಧನೂ ಅಸ್ವಸ್ಥನೂ ಆಗಿದ್ದನು. 2 ಅರಸುಗಳು 8ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ. ಒಂದಾನೊಂದು ಸಮಯದಲ್ಲಿ ಎಲೀಷನು ದಮಸ್ಕಕ್ಕೆ ಹೋದನು. ಆಗ ಆರಾಮ್ಯರ ಅರಸನಾದ ಬೆನಹದದನು ಅಸ್ವಸ್ಥನಾಗಿದ್ದನು. ದೇವರ ಮನುಷ್ಯನು ಬಂದಿದ್ದಾನೆಂಬ ವರ್ತಮಾನವನ್ನು ಕೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲೀಷನು ತನ್ನನ್ನು ಗುಣಪಡಿಸಬಹುದೆಂದು ಅರಸನು ನೆನೆಸಿದನು. ತನ್ನ ಪ್ರಾಣ ಅಪಾಯದಲ್ಲಿದ್ದು ತನಗೆ ಎಲೀಷನ ಸಹಾಯ ಬೇಕಿದ್ದರಿಂದ ಅವನು ಎಲೀಷನನ್ನು ಮುಟ್ಟಲಿಲ್ಲ, ಯಾವ ತೊಂದರೆಯನ್ನೂ ಮಾಡಲಿಲ್ಲ. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 8ನೇ ಅಧ್ಯಾಯ 8ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ. ಅವನು ಹಜಾಯೇಲನನ್ನು ಕರೆದು ಅವನಿಗೆ, ನೀನು ಕಾಣಿಕೆಯನ್ನು ತೆಗೆದುಕೊಂಡು ದೇವರ ಮನುಷ್ಯನ ಬಳಿಗೆ ಹೋಗಿ ನನಗೆ ವಾಸಿಯಾಗುವುದೋ ಇಲ್ಲವೋ ಎಂಬುದನ್ನು ಅವನ ಮುಖಾಂತರವಾಗಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸು ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಜಾಯೇಲನು ಎಲೀಷನನ್ನು ಸಂಧಿಸಲು ಹೊರಟನು. ಅವನು ಬೆನಹದದನ ಸೈನ್ಯದ ಅಧಿಪತಿಯಾಗಿದ್ದನು. 1ನೇ ಅರಸುಗಳು 19ನೇ ಅಧ್ಯಾಯ 15ನೇ ವಚನದಲ್ಲಿ ಇವನ ಕುರಿತು ಪ್ರಸ್ತಾಪವಿದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು ಎಂಬುದಾಗಿ. ಆದ್ದರಿಂದ ಹಜಾಯೇಲನು ಅನೇಕ ವರ್ಷಗಳ ಹಿಂದೆಯೇ ಅರಸನಾಗಿ ಅಭಿಷೇಕಿಸಲ್ಪಟ್ಟಿದ್ದನು. ವೃದ್ಧನಾದ ಬೆನಹದದನು ಸಾಯುವುದನ್ನೇ ಕಾಯುತ್ತಿದ್ದನು. ಅರಸನು ಸತ್ತಾಗ ಅವನ ಸ್ಥಾನದಲ್ಲಿ ರಾಜನಾಗುವವನು ಅರಸನಿಗಾಗಿ ದುಃಖಿಸುವುದು ಬಹು ಕಷ್ಟದ ವಿಚಾರವಾಗಿದೆ. ಪ್ರಿಯರೇ, ಹಜಾಯೇಲನು ಎಲೀಷನನ್ನು ಸಂಧಿಸಲು ಹೊರಟನು. ಆದರೆ ಅವನು ಈ ಭೇಟಿಗೆ ಉತ್ಸಾಹದಿಂದಿರಲಿಲ್ಲ. ಆದರೆ ಅರಸನಿಂದ ಎಲೀಷನಿಗೆ ಒಂದು ಒಳ್ಳೆಯ ಬಹುಮಾನವನ್ನು ತೆಗೆದುಕೊಂಡು ಹೋದನು. 2 ಅರಸುಗಳು 8ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹಜಾಯೇಲನು ದಮಸ್ಕದ ಶ್ರೇಷ್ಠ ವಸ್ತುಗಳಲ್ಲಿ 40 ಒಂಟೆಗಳು ಹೊರುವಷ್ಟನ್ನು ತೆಗೆದುಕೊಂಡು ಎಲೀಷನ ಬಳಿಗೆ ಹೋಗಿ ಅವನ ಮುಂದೆ ನಿಂತು, ನಿನ್ನ ಮಗನು ಆರಾಮ್ಯರ ಅರಸನೂ ಆದ ಬೆನಹದದನು
ತನಗೆ ಸ್ವಸ್ಥವಾಗುವುದೋ ಇಲ್ಲವೋ ಎಂಬುದನ್ನು ವಿಚಾರಿಸುವುದಕ್ಕಾಗಿ ನನ್ನನ್ನು ನಿನ್ನ ಹತ್ತಿರ ಕಳಿಸಿದ್ದಾನೆ ಎಂದು ಹೇಳಿದನು. ಆಗ ದೇವರ ಮನುಷ್ಯನಾದ ಎಲೀಷನು ಅವನಿಗೆ, ಹೇಗೋ ನಿನಗೆ ವಾಸಿಯಾಗುವುದು ಎಂಬುದಾಗಿ ಬೆನ್ಹದದನಿಗೆ ಹೇಳು, ಆದರೂ ಅವನು ಸತ್ತೇ ಹೋಗುವನೆಂದು ಯೆಹೋವನು ನನಗೆ ತಿಳಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಷನು ಕೊಟ್ಟ ಸಂದೇಶವನ್ನು ನೋಡಿರಿ. ನೀನು ವಾಸಿ ಹೊಂದುವಿ, ಆದರೆ ಬದುಕುವುದಿಲ್ಲ ಎಂಬುದಾಗಿ. ಇದು ದ್ವಂದ್ವ ಮಾತಿನಂತೆ ಕಾಣುತ್ತದೆ. ಅರಸನು ಸಾಯುತ್ತಾನೆಂದು ಹಜಾಹೇಲನು ಕೇಳಿದಾಗ ಅವನ ಸ್ಥಿತಿ ಹೇಗಿರಬಹುದು? ಅವನ ಮುಖದಲ್ಲಿ ಒಂದು ಮುಗುಳ್ನಗೆ ಬರುತ್ತದೆ, ಯಾಕಂದರೆ ಅವನು ಮುಂದಕ್ಕೆ ರಾಜನಾಗಲಿದ್ದಾನೆ. 2 ಅರಸುಗಳು 8ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಅವನು ನಾಚಿಕೊಳ್ಳುವ ತನಕ ಸ್ಥಿರ ದೃಷ್ಟಿಯಿಂದ ಅವನನ್ನು ನೋಡಿ ಅಳತೊಡಗಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಜಾಹೇಲನು ಗಲಿಬಿಲಿಗೊಳ್ಳುವ ತನಕ ಎಲೀಷನು ಅವನನ್ನು ದಿಟ್ಟಿಸುತ್ತಾ ಇದ್ದನು. ಬಳಿಕ ಅಳತೊಡಗಿದನು. 2ನೇ ಅರಸುಗಳು 8ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಹಜಾಹೇಲನು ಅವನನ್ನು, ನನ್ನ ಒಡೆಯ, ಯಾಕೆ ಅಳುತ್ತಿ ಎಂದು ಕೇಳಿದನು. ಅದಕ್ಕೆ ಅವನು, ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡುವೆ ಎಂಬುದು ನನಗೆ ಪ್ರಕಟವಾಯಿತು. ನೀನು ಅವರ ಕೋಟೆಗಳಿಗೆ ಬೆಂಕಿ ಹೊತ್ತಿಸುವಿ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವಿ, ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಜಾಹೇಲನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ನೀನಾಕೆ ಅಳುತ್ತಿ? ನಿನ್ನನ್ನು ಕೊಲ್ಲಬೇಕೆಂದಿದ್ದವನಿಗಾಗಿ ಅಳುತ್ತೀಯಾ ಅಂದನು. ಆದರೆ ಎಲೀಷನು ಅರಸನಿಗಾಗಿ ಅಳುತ್ತಿರಲಿಲ್ಲ. ಎಲೀಷನಿಗೆ ತನ್ನ ಜನರ ಮೇಲೆ ಪ್ರೀತಿಯಿತ್ತು. ಅವನು ತನ್ನ ದೇವರನ್ನು ಪ್ರೀತಿಸಿದನು. ದೇವರು ತನಗೆ ಕೊಟ್ಟ ಪ್ರವಾದಿಯ ಕೆಲಸವನ್ನೂ ಪ್ರೀತಿಸುತ್ತಿದ್ದನು. ಬೆನ್ಹದದನ ಕೆಟ್ಟತನಕ್ಕಾಗಿ ಎಲೀಷನು ದುಃಖಪಟ್ಟನು. ಆದರೆ ಈ ಹಜಾಹೇಲನು ಜನರಿಗೆ ಇನ್ನೂ ಹೆಚ್ಚಿನ ಕಷ್ಟಗಳನ್ನು ಕೊಡಲಿದ್ದಾನೆ. ಎಲಿಯನು ಹಜಾಹೇಲನನ್ನು ಅರಸನನ್ನಾಗಿ ಅಭಿಷೇಕಿಸಿದರೂ ಹಜಾಹೇಲನು ತಾನು ಜನರಿಗೆ ಕೆಟ್ಟದ್ದನ್ನು ಮಾಡಲಾರನೆಂದು ಹೇಳಿದರೂ ಎಲೀಷನು ಎಲ್ಲವನ್ನೂ ತಿಳಿಸುವವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, 2ನೇ ಅರಸುಗಳು 8ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಹಜಾಹೇಲನು ಎಲೀಷನನ್ನು, ನಿನ್ನ ಸೇವಕನಾದ ನಾನು ನಾಯಿಯಂತಿರುತ್ತೇನಷ್ಟೇ, ನನ್ನಿಂದ ಇಂಥ ಮಹಾಕಾರ್ಯವಾಗುವುದು ಹೇಗೆ ಎಂದು ಕೇಳಲು ಅವನು, ನೀನು ಅರಾಮ್ಯರ ಅರಸನಾಗುವಿ ಎಂದು ಯೆಹೋವನು ನನಗೆ ತಿಳಿಸಿದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ನಾಯಿಯೋ ಏನೋ ಗೊತ್ತಿಲ್ಲ, ಆದರೆ ಎಲೀಷನು ಮುಂತಿಳಿಸಿದಂತೆಯೇ ಅವನು ಮಾಡಿದನು. 2ನೇ ಅರಸುಗಳು 8ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹಜಾಹೇಲನು ಎಲೀಷನನ್ನು ಬಿಟ್ಟು ತನ್ನ ಯಜಮಾನನ ಬಳಿಗೆ ಹೋದಾಗ ಅವನು ಇವನನ್ನು, ಎಲೀಷನು ಏನು ಹೇಳಿದನು ಎಂದು ಕೇಳಿದನು. ಅದಕ್ಕೆ ಇವನು, ನಿನಗೆ ಹೇಗೋ ಸ್ವಸ್ಥವಾಗುವುದೆಂದು ಹೇಳಿದನು ಎಂಬುದಾಗಿ ಉತ್ತರ ಕೊಟ್ಟನು. ಮರುದಿನ ಬೆಳಿಗ್ಗೆ ಇವನು ಕೌದಿಯನ್ನು ತೆಗೆದುಕೊಂಡು ನೀರಿನಲ್ಲಿ ತೋಯಿಸಿ ಅರಸನ ಮುಖದ ಮೇಲೆ ಹಾಕಿದ್ದರಿಂದ ಅವನು ಸತ್ತನು. ಹಜಾಹೇಲನು ಅವನಿಗೆ ಬದಲಾಗಿ ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಷನು ಇದನ್ನೇ ಮುಂದಾಗಿ ಕಂಡಿದ್ದನು. ಅವನ ಮಾತಿನ ಅರ್ಥ ತಾನು ಸ್ವಸ್ಥವಾಗಲಿದ್ದೇನೆಂಬುದನ್ನು ಅರಸನು ಕೇಳಿ ಸಂತೋಷಿಸುತ್ತಾನೆ. ನೀನು ಅವನಿಗೆ ಹಾಗೇ ಹೇಳಬೇಕು, ಆದರೆ ಅವನು ಸ್ವಸ್ಥನಾಗಲು ನೀನು ಬಿಡುವುದಿಲ್ಲ. ಉಳಿದ ಈ ಅಧ್ಯಾಯದ ಭಾಗವನ್ನು ಗಲಿಬಿಲಿ ಇಲ್ಲದೆ ತಿಳಿದುಕೊಳ್ಳಬೇಕಾದರೆ ಮುಂದೆ ಕೊಡಲ್ಪಟ್ಟ ರಾಜರ ಸಮಯಾನುಸಾರ ಪಟ್ಟಿಯನ್ನು ನೋಡಿಕೊಳ್ಳಿರಿ. 2ನೇ ಅರಸುಗಳು 8ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅಹಾಬನ ಮಗನು ಇಸ್ರಾಯೇಲ್ಯರ ಅರಸನೂ ಆದ ಯೋರಾಮನ ಆಳ್ವಿಕೆಯ 5ನೇ ವರ್ಷದಲ್ಲಿ ಯೆಹೂದ ರಾಜನಾದ ಯೆಹೋಷಾಫಾಟನ ಮಗ ಯೋರಾಮನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 32 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 8 ವರ್ಷ ಆಳಿದನು. ಇವನು ಅಹಾಬನ ಮಗಳನ್ನು ಮದುವೆ ಮಾಡಿಕೊಂಡದರಿಂದ ಅಹಾಬನ ಕುಟುಂಬದವರಾದ ಇಸ್ರಾಯೇಲ್ ರಾಜರ ಮಾರ್ಗವನ್ನು ಅನುಸರಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮಿಶ್ರ ವಿವಾಹವನ್ನು ಯಾಕೆ ಮೆಚ್ಚುವುದಿಲ್ಲವೆಂಬುದನ್ನು ಇಲ್ಲಿ ನೋಡಬಹುದು. ಯೆಹೋರಾಮನು ದೇವರಿಗೆ ಭಯಪಡುತ್ತಿದ್ದ ಯೆಹೋಷಾಫಾಟನ ಮಗನಾದರೂ ಅವನು ಅಹಾಬ ಇಜಬೇಲರ ಮಗಳನ್ನು ವಿವಾಹವಾದನು. ಆಕೆಯ ಪ್ರಭಾವದಿಂದ ಅವನು ಇಸ್ರಾಯೇಲ್ ರಾಜ್ಯರ ಮಾರ್ಗದಲ್ಲಿ ನಡೆದನು. ಪ್ರಿಯರೇ, ಇಸ್ರಾಯೇಲ್ ಜನಾಂಗವು ಅಧೋಗತಿಗಿಳಿಯುತ್ತಾ ಬರುವುದನ್ನು ನಾವು ನೋಡುತ್ತೇವೆ. ಏದೋಮ್ಯರು, ಲಿಬ್ನಾದವರು ಅವರಿಗೆ ವಿರೋಧವಾಗಿ ದಂಗೆ ಎದ್ದರು. ಯೆಹೋರಾಮನು ಸತ್ತು ಅಹಾಜ್ಯನು ಯೆಹೂದ್ಯರ ಅರಸನಾದನು. ಅವನು ಇಸ್ರಾಯೇಲ್ಯರ ರಾಜನಾದ
ಯೋರಾಮನೊಂದಿಗೆ ಸೇರಿಕೊಂಡು ಆರಾಮ್ಯರ ಮೇಲೆ ಯುದ್ಧಕ್ಕೆ ಹೋದನು. ಯುದ್ಧದಲ್ಲಿ ಯೋರಾಮನು ಗಾಯಗೊಂಡು ಗಾಯ ವಾಸಿ ಮಾಡಿಕೊಳ್ಳುವುದಕ್ಕಾಗಿ ಇಜ್ರೇಲಿಗೆ ಹೋದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಅರಸುಗಳು 8ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಆರಾಮ್ಯರು ಯೋರಾಮನನ್ನು ಗಾಯಪಡಿಸಲು ಅವನು ಯುದ್ಧದಲ್ಲಾದ ಗಾಯಗಳನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಇಜ್ರೇಲಿಗೆ ಬಂದನು. ಅವನು ಅಸ್ವಸ್ಥನಾಗಿದ್ದರಿಂದ ಯಹೂದ್ಯರ ಅರಸನಾದ ಯೋರಾಮನ ಮಗ ಅಹಾಜ್ಯನು ಅವರನ್ನು ನೋಡುವುದಕ್ಕೋಸ್ಕರ ಅಲ್ಲಿಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಇಜ್ರೇಲಿನಲ್ಲಿ ಗುಣ ಹೊಂದುತ್ತಿರುವಾಗ ಅವನಿಗೆ ಏನಾಯಿತೆಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ದಯವಿಟ್ಟು ನೀವು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತವು ದೇವರ ಎದುರಿನಲ್ಲಿ ಬಟ್ಟ ಬಯಲಾಗಿದೆ. ನಾವು ಯಾರೊಂದಿಗೆ ಇಜ್ಜೋಡಾಗಿದ್ದೇವೆ ಎಂಬುದಾಗಿ ಕೂಡ ದೇವರಿಗೆ ಗೊತ್ತದೆ. ದೇವರು ತನ್ನಾತ್ಮನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವಾಗ ನಾವು ಆತನ ಮಾತಿಗೆ ವಿಧೇಯರಾಗೋಣ. ನಮ್ಮ ತಪ್ಪು ಅಪರಾಧ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಅವುಗಳನ್ನು ಬಿಟ್ಟು ದೇವರಿಂದ ಹೊಂದಿದಂಥ ರಕ್ಷಣೆಯ ಸಂತೋಷವನ್ನು ಹೊಂದಿದವರಾಗಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸುತ್ತಾ ನಮ್ಮ ಜೀವಿತದ ಓಟದಲ್ಲಿ ಮುಂದೆ ಓಡೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ಕುಷ್ಠರೋಗಿಗಳು ತಮಗೆ ಕಳಕೊಳ್ಳಲು ಏನೂ ಇಲ್ಲದಿರುವುದರಿಂದ ಅರಾಮ್ಯರ ಪಾಳ್ಯಕ್ಕೆ ಬಂದಾಗ ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರ ಒದಗಿಸುವಿಕೆಯನ್ನು ಪಡೆದುಕೊಂಡು ಇತರರಿಗೆ ತಿಳಿಸಿದರು. ಅವರಂತೆ ಪ್ರಿಯರೇ, ನಾವು ಕೂಡ ಆತ್ಮಿಕ ಹಸಿವೆಯಲ್ಲಿರುವವರಿಗೆ ದೇವರ ಶುಭವಾರ್ತೆಯನ್ನು ಸಾರಬೇಕಾಗಿದೆ. ಇದು ನಮ್ಮ ಕರ್ತವ್ಯವೂ ಆಗಿದೆ. ಆದ್ದರಿಂದ ಪ್ರಿಯರೇ, ನಿಮಗಿರುವ ಆಶೀರ್ವಾದದಲ್ಲಿ ತೃಪ್ತರಾಗಿ ಇತರರೊಂದಿಗೆ ಹಂಚಿಕೊಳ್ಳ್ರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ತೃಪ್ತಿ ಇರುವಂಥ ಜೀವಿತ ನೀನು ಮಾತ್ರ ಕೊಡಲು ಸಾಧ್ಯ. ಈ ಲೋಕದಲ್ಲಿ ಯಾವುದೇ ಐಶ್ವರ್ಯವಾಗಲಿ, ಹೆಸರಾಗಲಿ, ಕೀರ್ತಿಯಾಗಲಿ ಯಾವುದು ಅಂತ ತೃಪ್ತಿ ಪಡಿಸುವಂಥದ್ದಲ್ಲ ಕರ್ತನೆ. ಈ ಸತ್ಯವನ್ನು ನಮ್ಮ ವೀಕ್ಷಕ ಬಾಂಧವರು ಕೂಡ ಅರಿತುಕೊಂಡು ಯೇಸು ಕ್ರಿಸ್ತನಲ್ಲಿ ದೃಷ್ಟಿ ಇಟ್ಟು ಮುಂದೆ ಸಾಗುವ ಕೃಪೆ ತೋರಿಸು. ನಿನ್ನ ತೃಪ್ತಿಯಿಂದ ಅವರನ್ನು ಬಲಪಡಿಸಿ ತೃಪ್ತಿಪಡಿಸಿ ಮುನ್ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಮಿಸ್ ಕಾಲ್ ನೀಡಿ ಬಹುಮಾನ ಹೊಂದಿಕೊಳ್ಳಿರಿ. ಹಾಗೆಯೇ ನಿಮ್ಮ ಪ್ರಾರ್ಥನಾ ಬೇಡಿಕೆಗಳನ್ನು ಕರೆ ಮಾಡಿ ತಿಳಿಸಿರಿ. ವಂದನೆಗಳು.